ಹಲೋ ಫ್ರೆಂಡ್ಸ್, ಇವತ್ತು ನನ್ನ ಸ್ನೇಹಿತರಾದ ಚಂದ್ರಶೇಖರ್ ಅವರ ಒಂದು ಜಾಗಕ್ಕೆ ಬಂದಿದ್ದೀವಿ. ಅವರು ಕೃಷಿಯಲ್ಲಿ ತೊಡಗಿದ್ದಾರೆ. ಸೊ ಬನ್ನಿ ಅವ್ರನ್ನೇ ಮಾತಾಡ್ಸೋಣ. ಹಾಂ ಚಂದ್ರು, ನಮಸ್ತೆ. ಚೆನ್ನಾಗಿದ್ದೀರಾ? ತುಂಬ ಸಂತೋಷ. ನಿಮ್ಮ ತೋಟನ ನೋಡಿ ಒಂದು ಸಲ ಏನಾದರೂ ನಮ್ಮ ರೈತರಿಗೆ ವಿಷಯಗಳು ಸಿಗುತ್ತಾ, ಅವರು ಯೂಸ್ ಮಾಡ್ಕೋಬೋದಾ, ನಿಮ್ಮ ಬೆಸ್ಟ್ ಪ್ರಾಕ್ಟೀಸಸ್ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಸೊ ಹೇಳಿ, ನೀವು ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ. ನನ್ನ ಹೆಸರು ಚಂದ್ರಶೇಖರ್ ಅಂತ. ಇದು ಒಡ್ರಳ್ಳಿ ಗ್ರಾಮ, ಗೂಳೂರು ಹೋಬಳಿ, ತುಮಕೂರು ಡಿಸ್ಟಿಕ್ಕು. ನಮ್ಮದು 1 ಎಕರೆ ಜಾಗ ಇದೆ. ಅದರಲ್ಲಿ ಫಸಲು ಬಿಡ್ತಾ ಇರೋದು ತೆಂಗು ಒಂದು 47 ಗಿಡ ಇದೆ. ಚೆನ್ನಾಗಿದೆ ಜಾಗ. ನಮ್ಮ ಮಣ್ಣು ಎಲ್ಲ ಚೆನ್ನಾಗಿದೆ, ಫಲವತ್ತಾಗಿದೆ. ಅದು ಬಿಟ್ಟರೆ ಈಗ ಇನ್ನೊಂದು 15 ತೆಂಗಿನ ಸಸಿನೇ ಹಾಕಿದ್ದೀವಿ. ಓಕೆ. ಯಾಕೆಂದರೆ ಬೇರೆದು ನಮಗೆ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ ತೆಂಗು ಆಮೇಲೆ ಹಣ್ಣಿನ ಗಿಡಗಳನ್ನ ಹಾಕಿದ್ದೀವಿ. ಏನು ನೀವು ಕೆಮಿಕಲ್ಸ್ ಹಾಕಿ ಬೆಳೀತಾ ಇದ್ದೀರಾ ಹೇಗೆ? ಇಲ್ಲ, ಆರ್ಗ್ಯಾನಿಕ್, ಪ್ಯೂರ್ಲಿ ಆರ್ಗ್ಯಾನಿಕ್. ಆರ್ಗ್ಯಾನಿಕ್ ಅಂತಂದರೆ ಅಂದರೆ ಕೊಟ್ಟಿಗೆ ಗೊಬ್ಬರ ಬಿಟ್ಟು ಏನೂ ಹಾಕಿಲ್ಲ. ಏನೂ ಹಾಕಿಲ್ಲ. ಬೇವಿನ ಹಿಂಡಿ, ಉಪ್ಪು ಆ ಥರದ್ದು ಮಾಡಿದ್ದೀವಿ. ಹೌದಾ? ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಚಂದ್ರ? ನಾವು 5 ವರ್ಷದಿಂದ ಮಾಡ್ತಾಯಿದ್ದೀವಿ. 5 ವರ್ಷದಿಂದ. ಮುಂಚೆ ನಾನು IT ಫೀಲ್ಡಲ್ಲಿ ಇದ್ದಿದ್ದು. ಅದು ಬಿಟ್ಬಿಟ್ಟು ಒಂದು 20 ವರ್ಷ ಮಾಡಿದೆ. ಅದಾದಮೇಲೆ ಸಾಕು ಅಂತ ಅಂದ್ಬಿಟ್ಟು ಈ ಫೀಲ್ಡಿಗೆ ಬಂದು ನೆಮ್ಮದಿಯಾಗಿದ್ದೀನಿ. ಹೌದಾ? ತುಂಬ ಸಂತೋಷ. ಬನ್ನಿ ನಿಮ್ಮ ತೋಟನ ತೋರಿಸಿ ಏನೇನಿದೆ ಅಂತ. ಈಗ ಸುಮಾರು ಎಷ್ಟು ಗಿಡಗಳನ್ನ ಹಾಕ್ಕೊಂಡಿದ್ದೀರಾ ಈಗ? ತೆಂಗಿಂದು 15 ಎಕ್ಸ್ಟ್ರಾ ಹಾಕಿದ್ದೀವಿ. ಮೊನ್ನೆ ಲಾಸ್ಟ್ ಇದರಲ್ಲಿ ಆಷಾಢದಲ್ಲಿ. ಟೋಟಲ್ ಎಷ್ಟಿದೆ ತೆಂಗಿನ ಮರ ಈಗ 1 ಎಕರೆ? 55 ಇದೆ. 55. 1 ಎಕರೆಲ್ಲಿ 55 ಹಾಕಿದ್ದೀರಾ. ಮತ್ತು ಈ ಹೊಸದಾಗಿ ಎಷ್ಟು ಹಾಕಿದ್ದೀರಾ? 15. ಎಲ್ಲ ಟೋಟಲ್ ಸೇರಿ 55 ಆಗಿದೆ. 55 ಆಗುತ್ತೆ ಟೋಟಲ್. ಓಕೆ. ಸೊ ಅಂದರೆ ಈಗ ಫಲ ಬಿಡ್ತಿರೋದು ಒಂದು ಎಷ್ಟಿರ್ಬೋದು? ನಮಗೆ ಒಂದು 3 ತಿಂಗಳಿಗೆ ಒಂದು 850-900 ಕಾಯಿ ಬೀಳುತ್ತೆ. ಅದೇನು ನೀವೇ ನಮಗೆ ಇದು ಆದಾಯ ಈಗ ಸದ್ಯಕ್ಕೆ. ಬಟ್ ನೀವು ಅದು ಬಿಟ್ಟು ಯಾವ್ಯಾವ ಗಿಡಗಳನ್ನ ಹಾಕ್ಕೊಂಡಿದ್ದೀರಿ ಈಗ? ಸುಮಾರು ಎಷ್ಟು ಗಿಡಗಳು ಹಾಕಿದ್ದೀರಾ ಈಗ? ಹಣ್ಣಿನ ಗಿಡ ಆಮೇಲೆ ಜಾಕಾಯಿ ಆ ಥರದ್ದೆಲ್ಲ ಸೇರಿ ಒಂದು ಸುಮಾರು 25 ಹಾಕಿದ್ದೀವಿ. ಒಂದು 25 ಥರದ್ದು ಬೇರೆ ಬೇರೆ ಹಣ್ಣು ಮತ್ತು ಈ ಥರ ಗಿಡಗಳೆಲ್ಲ ಹಾಕ್ಕೊಂಡಿದ್ದೀರಾ. ಸೊ ಇವಾಗ ನಿಮಗೆ ಫಲ ಕೊಡ್ತಿರೋದು ಅಂತಂದರೆ ತೆಂಗಿನ ಮರ ಮುಂದೆ. ಹಣ್ಣಿಂದು ಎಲ್ಲ ಮನೆಗೆ ಯೂಸ್ ಮಾಡ್ಕೋತಾ ಇದ್ದೀರಾ. ಮನೆಗೆ ಯೂಸ್ ಮಾಡಿ ಫ್ರೆಂಡ್ಸ್ಗಳಿಗೆ ಕೊಟ್ಕೊಂಡು ಇದ್ದೀರಾ ನೆಮ್ಮದಿಯಾಗಿ. ಓಕೆ. ಸೊ ಇವಾಗ ಕೆಮಿಕಲ್ಸ್ ಹಾಕಲ್ಲ ಅಂತ ಹೇಳಿದ್ರಲ್ಲ, ಈಗ ನೀವು ಈ ಜಮೀನು ತೊಗೊಂಡು ಯಾವಾಗ ತೊಗೊಂಡಿದ್ದು? ನಾವು ತಗೊಂಡು ಅದೇ 5 ವರ್ಷ ಆಯಿತು. 5 ವರ್ಷ ಆಯಿತು. ಅದಕ್ಕಿಂತ ಮುಂಚೆ ಅವ್ರು ಬರೀ ಇದು ತೆಂಗಿನ ತೋಟದಲ್ಲೇ ಕೊತ್ತಂಬರಿ ಸೊಪ್ಪು ಬೆಳೀತಾ ಇದ್ರಂತೆ. ಅಂದರೆ ಕೆಮಿಕಲ್ಸ್ ಹಾಕ್ತಾಯಿದ್ರು. ಹಾಕಬೇಕಾಗಿತ್ತು. ನಾವು ಅದಕ್ಕೆ ಅವಾಗೇನು ಒಂದು ಎರೆಹುಳ ಇರಲಿಲ್ಲ. ನಾವೆಲ್ಲ ಒಂಚೂರು ಮಣ್ಣು ಅದು ಇದು ಎಲ್ಲ ಗೊಬ್ಬರ ಎಲ್ಲ ಹಾಕ್ಸಿದ ಮೇಲೆ ಈಗ ಸ್ವಲ್ಪ ಫಲವತ್ತತೆ ಆಗಿದೆ. ಈಗ ಅದೇ ನೋಡೋಣ ಬನ್ನಿ. ಈಗೇನು ನಿಮ್ಮ ಇದರಲ್ಲಿ ಮಣ್ಣೇನಾದರೂ ಓಡಿಸಿದ್ದೀರಾ? ಯಾಕಂದರೆ ಜನರಲಿ ನೈಸರ್ಗಿಕ ಕೃಷಿ ಮತ್ತು ಆರ್ಗ್ಯಾನಿಕ್ ಮಾಡಿದಾಗ ಈ ಕಳೆಗಳು ಕಾಣ್ತಾ ಇರುತ್ತೆ ಎದ್ದು. ನಿಮ್ಮ ಇದರಲ್ಲಿ ಮಣ್ಣು ಹೊಡಿಸಿ ಅದು ಹೆಂಟೆ ಬೀಳುತ್ತಲ್ಲ, ಅದಕ್ಕೋಸ್ಕರ ಟ್ರ್ಯಾಕ್ಟ್ರಲ್ಲಿ ಮಣ್ಣು ಹೊಡ್ಸಿದ ಮೇಲೆ ಮಣ್ಣು ಹೊಡ್ಸಿದ್ರಿಂದ ನಿಮಗೆ ಅದು ಕಳೆಗಳು ಕಾಣ್ತಾ ಇಲ್ಲ. ಅಂದರೆ ನಾವು ಟ್ರ್ಯಾಕ್ಟ್ರ್ ಒಳಕ್ಕೆ ಬಿಟ್ಕೊಳ್ಳಲ್ಲ. ಹೌದಾ? ಬನ್ನಿ ನೋಡೋಣ. ಸೊ ಇಲ್ಲಿ ನಿಮ್ಮದು 2 ತುಂಡಿದೆ ಅಲ್ಲ? ಸೊ ದಾರಿ ಜಾಗ ಬಿಟ್ಟಿದ್ದೀರಾ? ಗೌರ್ಮೆಂಟ್ ಜಾಗ ಇದೆ. ಓಕೆ. ಈ ಕಡೆಗೆ ಎಡಗಡೆಗೆ ಬಂದು ಒಂದು ಎಷ್ಟು 15 ಕುಂಟೆ ಬರುತ್ತೆ, ಮಿಕ್ಕಿದ್ದು ಈ ಕಡೆಗೆ ಬರುತ್ತೆ. ಓಕೆ. ಸೊ ಇಲ್ಲೊಂದು ನಾನು ಅಬ್ಸರ್ವ್ ಮಾಡಿದೆ ಚಂದ್ರು ಅವರೇ, ಈ ಒಂದು ಬೇಲಿ ಹಾಕ್ಸಿದ್ದೀರಲ್ಲ, ಚೆನ್ನಾಗಿದೆ ಇದು. ಏನು ಕಾರಣ ನೀವು ಇದಕ್ಕೆ ಈ ಥರ ಬೇಲಿಗೆ ಹೋಗಿರೋದು? ಮುಂಚೆ ನಮಗೆ ಒಂದು ಕಾಯಿ ಈಗ ಡೈಲಿ ಏನಾದ್ರು ಬಿದ್ದರೆ ಒಂದು ಕಾಯಿ ಸಿಗ್ತಿರ್ಲಿಲ್ಲ, ಏನಿಲ್ಲ. ಅದೇನಾಗೋದು ಅಂತ ನಾವು ಈ ಹಳ್ಳಿ ಕಡೆ ಕೇಳೋಕ್ಕೂ ಆಗಲ್ಲ. ಅದಕ್ಕೋಸ್ಕರ ಬೇಲಿ ಹಾಕ್ಸೋಣ ಅಂತ ಹೋದು ನಾವು ಫ್ರೆಂಡ್ ಇನ್ನೊಬ್ರು ಚಂದ್ರನಾಥ್ ಅಂತ ಇದ್ದಾರೆ, ಅವರು ಹೇಳಿದ್ರು ಈ ಥರ. ಅವಾಗ ಎಕ್ಸ್ಟ್ರಾ ಒಂದಷ್ಟು ಕಲ್ಲು ಕೂಚ್ ಹಾಕ್ಸಿ, ಇದು ನೆಟ್ಟೆಡ್ ಮೆಶ್ ಅಂತ ಟಾಟಾದವ್ರದ್ದು, ಹಾಕ್ಸಿದ ಮೇಲೆ ಒಂದು ನಾಯಿ ಕೂಡ ಒಳಕ್ಕಾಗಲ್ಲ. ಸೊ ಈಗ ನೀವು ಸುತ್ತ ಎಲ್ಲ ಬಂದು ಏನು ಹಾಕಿದ್ದೀರಾ? ಇದು ಸಿಲ್ವರ್ ರೋಕ್ ಹಾಕಿದ್ದೀವಿ. ಓಕೆ. ಅದೇನಕ್ಕೆ ಅಂತ ಅಂದರೆ ಈಗ ಇಲ್ಲಿ ಜಾಸ್ತಿ ಗಾಳಿ ಇರೋದ್ರಿಂದ ಈ ಮರ ಬೀಳೋದು ಅವಾಯ್ಡ್ ಆಗಲಿ ಅಂತ. ಸೊ ಗಾಳಿ ಮತ್ತು ಬೇರೆ ಏನಾದರೂ ಕೀಟಗಳು ಅದು ಇದು ಬರೋದು ಚೆನ್ನಾಗಿ ದೊಡ್ಡದಾದ್ಮೇಲೆ ಒಂದು ವ್ಯಾಲಿನೂ ಬರ್ಬೋದು. ಹೌದು. ಅದಕ್ಕೋಸ್ಕರ ಟೀಕು ಇದೆ ಒಂದು 8. ಬನ್ನಿ ನೋಡೋಣ ನಿಮ್ಮ ಈ ಒಂದು 15 ಕುಂಟೆನಲ್ಲಿ ಏನೇನು ಹಾಕಿದ್ದೀರಾ ಅಂತ.
ಈ ಒಂದು 4-5 ತೆಂಗಿನ ಮರ ಹೊಸದಾಗಿ ಹಾಕಿರೋದು ಅನ್ಸುತ್ತಲ್ಲ, 2-3 ವರ್ಷ ಆಗಿರ್ಬೋದು. 3 ವರ್ಷ ಆಗಿದೆಯಾ? ಮತ್ತು ಈಗ ಹಳೆ ತೆಂಗಿನ ಮರಗಳ ಮಧ್ಯೆ ನೀವು ಯಾವುದೋ ಒಂದು ಗಿಡ ಹಾಕಿದ್ದೀರಾ, ಯಾವುದು ಸೀತಾಫಲ ಇದು ಬರುತ್ತಾ? ಹಾಗೆ ಬಿಟ್ಟಿದ್ದೀವಿ ನೋಡೋಣ ಅಂತ. ಬಿಸಿಲು ಬೀಳ್ತಾ ಇದೆಯಲ್ಲ ಚೆನ್ನಾಗಿ. ಸೊ ಇಲ್ಲಿ ಸುಮಾರು ಟೀಕ್ ಮರಗಳಿದ್ದಾವೆ. ಇದೆಲ್ಲ ಸುಮಾರು ಎಷ್ಟು ವರ್ಷ ಆಗಿರ್ಬೋದು? ಇದು ಒಂದು 8 ವರ್ಷ ಆಗಿದೆ. ಅಂದರೆ ನೀವು ತಗೊಳ್ಳೋಕ್ಕಿಂತ ಮುಂಚೆನೇ ಹಾಕಿದ್ರು ಅನಿಸುತ್ತೆ. ಹೌದು. ಇದು ಬಂದು ಬೆಟ್ಟದ ನೆಲ್ಲಿಕಾಯಿ. ಎಷ್ಟು ವರ್ಷ ಆಯ್ತು ಇದು ಹಾಕಿ? ಇದು 2 ವರ್ಷ ಆಯಿತು. 2 ವರ್ಷ ಆಯಿತು. ಅದು ಅದೇ ಟ್ರ್ಯಾಕ್ಟರ್ ಅವ್ರು ಮೊನ್ನೆ ಬಂದು ಕಟ್ಟಾದ್ಮೇಲೆ ತಿರ್ಗಾ ಬೆಳ್ಕೊತಾ ಇದೆ. ಓಕೆ ಓಕೆ ಓಕೆ. ಮತ್ತು ಇದೊಂದು ಹಲಸಿನ ಮರ ಇದೆಯಲ್ಲ, ಇದು ಎಷ್ಟು ವರ್ಷ ಆಯಿತು? ಇದು 2.5 ವರ್ಷ ಆಗಿದೆ. ಇದನ್ನ ಫಲ ಬಿಟ್ಟಿಲ್ಲ ಇಲ್ಲ, ನೆಕ್ಸ್ಟ್ ಟೈಮ್ ಏನೋ ಬಿಡ್ಬೋದು ಅಂತೀರಾ? ಓಕೆ. ಇದು ಯಾವುದು ಗಿಡ? ಇದು ನಿಂಬೆ. ಇದು ಲೋಕಲ್. ಇದು ಮನೆ ಹತ್ರ ಒಂದು ಸಸಿ ಆಗಿತ್ತು, ಅದೊಂದು ಹಾಕಿದ್ಮೇಲೆ. ಎಷ್ಟು ವರ್ಷ ಆಗಿದೆ ಇದು 2 ವರ್ಷ ಆಯಿತು. ಬಟ್ ಹುಳಗಳು ಆಗ್ಬಿಟ್ಟಿತ್ತು. ಈಗ ಬೇವಿಂದು ಇದನ್ನ ಸ್ಪ್ರೇ ಮಾಡಿದ್ಮೇಲೆ ಸ್ವಲ್ಪ ಅದು ಬರ್ತಾ ಇದೆ. ಹಾಗೆ ಬನ್ನಿ. ಇದು ವೆಸ್ಟ್ ಬೆಂಗಾಲ್ದು ಅಂತಂದ್ರೆ ನಿಂಬೆಕಾಯಿ ತರಿಸಿದ್ವು ಗಿಡನ ಪಾರ್ಸಲ್ಲಿಂದ ಹಾಕಿದ್ಮೇಲೆ ಬೆಳೀತಾ ಇತ್ತು. ಇದ್ದಕ್ಕಿದಾಗೆ ಅದೇನೋ ರೋಗನೋ ಅದೇನೋ ಗೊತ್ತಾಗ್ತಿಲ್ಲ. ಏನು ಗಿಡ ಅಂದಿದ್ದು ನೀವು? ಬೆಟ್ಟದ ಮೇಲಿನೇ. ಇದ್ರದ್ದು ವೆಸ್ಟ್ ಬೆಂಗಾಲ್ದು. ವೆಸ್ಟ್ ಬೆಂಗಾಲಿಂದ ತರಿಸಿದ್ದ? ಏನು ಆರ್ಡರ್ ಮಾಡಿ? ಅಂದರೆ ಇಷ್ಟು ಎತ್ತರನೇ ಇತ್ತು ಅದು? ಇಲ್ಲ, ಚಿಕ್ಕದ್ರಲ್ಲಿ ಹಾಕಿದ್ದು ನೀವು. ಇದು ಎಷ್ಟು ವರ್ಷ ಆಗಿದೆ ಹಾಗಾದ್ರೆ? ಇದು 2.5 ವರ್ಷ ಆಗಿದೆ. 2.5 ವರ್ಷ ಆಗಿದೆಯಾ? ಅದೇ ಇಲ್ಲಿ ಚಿಗುರ್ತಾ ಇದೆ. ನೋಡ್ಬೇಕು, ಅದಕ್ಕೆ ಹಾಗೆ ನೋಡಿ. ಓಕೆ. ಈಗ ಅದೇ ಯಾವುದು ಗಿಡ ಅಲ್ಲಿ? ಇದು ಲೀಚಿನೇ. ಎಷ್ಟು ಥರ ಹಾಕಿದ್ದೀರಾ ಲೀಚಿ? 3 ಟೈಪ್ ಇದೆ. 3 ಟೈಪ್ ಇದೆ. ಇದು ಯಾವಾಗ ಹಾಕಿದ್ದು? ಇದಿನ್ನೂ ಒಂದು 15 ಡೇಸ್ ಆಗಿದೆ. ಇದು ಯಾವ ಗಿಡ? ಅದು ಸ್ಟಾರ್ ಫ್ರೂಟ್ ಅಂತ. ಸ್ಟಾರ್ ಫ್ರೂಟು. ಬಟ್ ಅದು 2.5 ವರ್ಷ ಆಗಿದೆ, ಇನ್ನೂ ಫಲ ಬಂದಿಲ್ಲ. ಅವರು ಅದೇನೋ ಇನ್ನೂ ಬಿಡುತ್ತೆ, ಅದು ಗಂಡು ಗಿಡ ಇರ್ಬೋದು ಅಂತ ಹೇಳ್ತಾ ಇದ್ದಾರೆ. ನಮ್ಗೆ ಗೊತ್ತಾಗಿಲ್ಲ, ಹಾಕಿದ್ದೀವಿ. 2 ಬಂದಿದೆಯಲ್ಲ ಅಲ್ಲಿ? 2 ಮರಗಳು ಬಂದಿದೆ. ಓಕೆ. ಅದ್ರ ಹಿಂದೆ ಇರೋದು ಯಾವುದು? ಅದು ಇದು ವಾಟರ್ ಆಪಲ್. ಅದು ಇನ್ನೂ ಹಣ್ಣು ಬಿಟ್ಟಿಲ್ಲ. ಇದು ಕಿತ್ತಲೆದು 25 ಹಣ್ಣು ಬಿಟ್ಟಿತ್ತಾ ಇದು? ಅದು ಎಷ್ಟು ವರ್ಷ ಆಯಿತು ಹಾಕಿ? ಅದು 2.5 ವರ್ಷ. 2.5 ವರ್ಷ ಆಯಿತು. ಇಲ್ಲೊಂದು ಗಿಡ ಇದೆಯಲ್ಲ, ಯಾವುದು? ಇದು ಗೋಡಂಬಿ. ಓಕೆ. ಬನ್ನಿ ಮುಂದೆ ಹೋಗೋಣ, ನೋಡೋಣ. ಇದು ಯಾವುದು ಗಿಡ? ಇದು ಲೀಚಿನೇ. ಇದು ಲೀಚಿನೇನಾ? ಸ್ವಲ್ಪ ದಪ್ಪದು ರೆಡ್ ಬರುತ್ತೆ. ಚೆನ್ನಾಗಿರುತ್ತೆ. ಇದು ಹುಳಿ ಪ್ಲಸ್ ಸ್ವೀಟ್ ಥರ ಇರುತ್ತೆ. ಹೌದಾ? ಇದು 2ನೇ ಥರದ್ದು ನಿಮ್ಮ ತೋಟದಲ್ಲಿ ಹಾಕಿರೋದಲ್ಲ? ಓಕೆ. ಮತ್ತು ಇದು ಯಾವುದು ಗಿಡ? ಇದು ಲಕ್ಷ್ಮಣ ಫಲ. ಚೆನ್ನಾಗೋಗ್ಬಿಟ್ಟಿದೆ. ಜ್ಯೂಸ್ ಮಾಡ್ಕೊಳ್ಳೋಕೆ ಚೆನ್ನಾಗಿರುತ್ತೆ. ಯಾವ ಟೈಮಲ್ಲಿ ಬಿಡುತ್ತೆ ಹಣ್ಣುಗಳು? ಇದು ಲಾಸ್ಟ್ ಏಪ್ರಿಲ್ ಟೈಮಲ್ಲಿ ಬರುತ್ತೆ. ವರ್ಷದಲ್ಲಿ 2 ಟೈಮ್ ಬರುತ್ತಾ? ಮತ್ತು ಇದು ಯಾವುದಿದು? ಅದು ಲೀಚಿ. ಇಲ್ಲಿದೆ ನೋಡಿ, ಇದನ್ನು ದಪ್ಪ ಆಗಬೇಕು. ಹಣ್ಣು ಬಿಟ್ಟಿದೆ. ಎಷ್ಟಪ್ಪ ಆಗುತ್ತೆ ಇದು? ಇನ್ನು ಇದ್ರ ಡಬಲ್ ಸೈಜ್ ಆಗುತ್ತೆ. ಈಗ ಇದು ಕೆಂಪಗಾಗಿದೆಯಲ್ಲ, ಇದು ಹಣ್ಣಾಗಿದೆಯಾ? ಇಲ್ಲ, ಇನ್ನು ಡಾರ್ಕ್ ಕೆಂಪು ಆಗಬೇಕು. ಹೌದಾ? ಓಕೆ. ಇದು 2.5 ವರ್ಷ ಆಗಿದೆಯಾ ಹಾಕಿ? ಮತ್ತು ಅಲ್ಲೊಂದು ಸೀಬೆಕಾಯಿ ಮರ ಇದೆ. ಇದೊಂದು ಎಳಿಕಾಯಿ ಬಿಟ್ಟಿತ್ತಾ? ಒಂದು ಬಿಟ್ಟಿದೆ ನೋಡಿ ಅಲ್ಲಿ. ಈಗ ಸ್ಟಾರ್ಟ್ ಆಗಿದೆ. ನಾವು ತಗೊಂಡಾಗಿ 2 ತಿಂಗಳ ಮರ ಫುಲ್ಲು ಇದಾಗೋಯ್ತು ಬೋಡ. ನಾವು ಅದು ಗೊಬ್ಬರ ಮಾಡಿ ಹಾಕಿ ಪೋಷಣೆ ಮಾಡಿದ್ಮೇಲೆ ಫಲ ಬಿಡ್ತಾ ಇದೆಯಲ್ಲ, ಬಿಟ್ಟಿದೆಯಲ್ಲ, ಕಾಯಿಗಳೆಲ್ಲ ಬಿಟ್ಟಿದೆ. ಓಕೆ, ವೆರಿ ಗುಡ್. ಇದು ಅಮಟೆಕಾಯಿ ಇದೆ. ಹೌದು. ಇದೇನು ಇವಾಗ ಹಾಕಿರೋದು ಕಾಣ್ತೀರಾ? 15 ಡೇಸ್ ಆಗಿದೆ. 15 ಡೇಸ್ ಆಗಿದೆಯಾ? ಓಕೆ. ಯಾವ ಥರ ಇದು ಅಮಟೆಕಾಯಲ್ಲೂ ಒಂದು 2-3 ಥರ ಬರುತ್ತಲ್ಲ? ಅದೇನೋ ಇದ್ದಿದೆ ಒಂದು ಟೈಪು, ಅದು ಕೊಟ್ಟರು. ಸರಿ, ನೋಡೋಣ ಬನ್ನಿ. ಇದು ಫ್ರೆಂಡ್ ಕೊಟ್ಟರು, ಜಗನ್ನಾಥ್ ಅಂತ ಗೌರಿಬಿದನೂರು ಹತ್ರ. ಅವರು ಕೊಟ್ಟಿದ್ದು ಹಾಕಿದ್ದೀರಾ? ಚೆನ್ನಾಗಿ. ಅದೇನು ಬಂದ್ಬಿಡುತ್ತೆ ಇನ್ನೊಂದು 3-4 ತಿಂಗಳಲ್ಲಿ ದೊಡ್ಡದಾಗತ್ತೆ. ಮತ್ತು ಈ ಕಡೆ ಕಾರ್ನರ್ಗಳೇನೋ ಇದೆ. ವಾಟರ್ ಆ್ಯಪಲ್. ಓಕೆ. ವಾಟರ್ ಆ್ಯಪಲ್ ಎಲ್ಲ ಬಂದಿದೆಯಲ್ಲ? ಬಂದಿದೆ. ಹಣ್ಣುಗಳೆಲ್ಲ ಇದಾವಲ್ಲ, ಎಲ್ಲ ಕಿತ್ತಿದ್ದೀರಾ ಅನಿಸುತ್ತೆ? ಒಂದು 25 kg ಬಿಟ್ಟಿರ್ಬೋದು ಟೋಟಲ್. ವೆರಿ ಗುಡ್. ಏನು ನೀವೇ ಯೂಸ್ ಮಾಡ್ತೀರಾ? ನಾವು ಪಕ್ಷಿಗಳಿಗೆ ಜಾಸ್ತಿ ಬಿಟ್ಟಿರ್ತೀವಿ, ಕಡಿಮೆ ಇದೆ. ಓಕೆ. ಬಟ್ ಆರೋಗ್ಯಕ್ಕೆ ಒಳ್ಳೆಯದು ಅಂತಾರೆ. ಓಕೆ. ನಮ್ಮದು ಇದೊಂದು ಬೋರ್ ಇದೆ.
ಇದರಿಂದಲೇ ಒಂದು ಎಕರೆಗೆ ಈಗ ಎಷ್ಟು ಇಂಚ್ ಬರ್ತಾ ಇದೆ ಬೋರು? ಈಗ 2 ಇಂಚ್ ಬರ್ತಾ ಇದೆ. 2 ಇಂಚ್ ಬರ್ತಾ ಇದೆ. ಸೊ ನೀವೇ ಡ್ರಿಪ್ ಮಾಡಿಸ್ಬಿಟ್ಟಿರಲ್ಲ ಎಲ್ಲದಕ್ಕೂ? ಓಕೆ. ಮತ್ತು ಈ ಅದು ವಾಟರ್ ಆಪಲ್ ಇದ್ದೇನೆ, ಸಣ್ಣ ಸೈಜು ಬಟ್ ಸ್ವೀಟ್ ತುಂಬ. ಬಟ್ ಅದು ಬಿಟ್ಟಿಲ್ವಾ? ಲಾಸ್ಟ್ ಹಾರ್ವೆಸ್ಟ್ ಮಾಡಿದ್ದೀರಾ ಆಲ್ರೆಡಿ? ಓಕೆ. ಒಂದು ಗೊಬ್ಬರದ ಸೊಪ್ಪು ಹಾಕ್ಕೊಂಡಿದ್ದೀರಾ? ಓಕೆ, ಗುಡ್. ಮತ್ತು ಇಲ್ಲೊಂದು ಟೀ ಕುಡ್ ಇದೆ, ಮಧ್ಯದಲ್ಲೇ ಇದೆ. ಇತ್ತು, ಅದು ಲಾಸ್ಟ್ ಟೈಮ್ ಒಂದು ಗಾಳಿ ಬಂದಾಗ ಅದು ಬಿದ್ದೋಯ್ತು. ಓಕೆ. ಮತ್ತಿದು ಕರಿಬೇವಿನ ಗಿಡ, ಕರಿಬೇವಿನ ಗಿಡ ಇದೆ, ಹೂವಿನ ಗಿಡ ಇದೆ, ಮಾವಿನ ಗಿಡ ಇದೆ. ಇದು ಮೋಸಂಬಿ ಗಿಡ ಇದೆ. ಇದ್ರಾಗ ಬಿಟ್ಟಿತ್ತ? ಓಕೆ. ಸೊ ಈ ತೆಂಗಿನ ಮರ ಎಲ್ಲ ಇವಾಗ ಹಾಕಿರೋದು ಅನ್ಸುತ್ತೆ ಅಲ್ಲ? ಇದು ಯಾವುದಿದು? ಅದು ಗಜನಿಂಬೆ ಅಂತ. ಓಕೆ. 2 ಬಿಟ್ಟು ಹುಳ ಆಗಿ ಕಡ್ಡಿ ಎಲ್ಲ ಹೊಟ್ಟೋಗಿತ್ತು, ತಿರ್ಗಾ ಚಿಗುರ್ತಾ ಇದೆ. ಅಂದರೆ ಇದು 2 ವರ್ಷ ಆಯ್ತಾ? ಇದು 4 ವರ್ಷನೇ. 4 ವರ್ಷನೇ ಆಗಿದೆ. ಅದು ಹಳೆಯದಿದು. ಒಂದು ಕಡ್ಡಿ ಹೋಗ್ಬಿಟ್ಟಿದೆ, ಇನ್ನೊಂದ್ರಲ್ಲಿ ಚಿಗುರ್ತಾ ಇದೆ, ನೋಡ್ಬೇಕಾದ್ರೆ. ಬಟ್ ಈ ನಿಂಬೆ ಗಿಡದಲ್ಲಿ ಇದೇ ಒಂದು ರೋಗ ಜಾಸ್ತಿ. ನಿಂಬೆ ಪ್ರಾಬ್ಲಮ್ ಅನಿಸುತ್ತೆ. ಬೇವಿಂದ ಇದನ್ನ ಹೊಡಿಲಿಲ್ಲ ಅಂದರೆ ಕಂಟ್ರೋಲ್ಗೆ ಬರಲ್ಲ. ಇದ್ಯಾವ ಮರ? ಅದನ್ನು ಇದು ವಾಟರ್ ಆಪಲ್. ವಾಟರ್ ಆಪಲ್. ಸೊ ಸುಮಾರು ವಾಟರ್ ಆಪಲ್ ಒಂದು 3 ಥರ ಹಾಕಿದ್ದೀರಾ? 3-4 ಥರ ಹಾಕಿದ್ದೀರಾ? 4 ಇದೆಯಾ? ಸೀಬೆಕಾಯಿಗಳು ಚೆನ್ನಾಗಿ ಬಂದಿದೆ. ಇದೆಲ್ಲ ನಾಟಿದ ಅಂತ? ಇದು ನಾಟಿದಲ್ಲ, ಸುಮಾರು ಕಾಯಿಗಳು ಬಿಟ್ಟಿದೆ. ಹಣ್ಣು ಬಿಟ್ಟಿತ್ತು ಎಲ್ಲ, ಅಲ್ಲೇ ಕ್ಲೋಸಿಂಗ್ ಟೈಮ್ ಇದು. ನೀವು ರೈತರಿಗೆ ಏನು ಸಲಹೆ ಕೊಡೋಕ್ಕೆ ಇಚ್ಛೆ ಪಡ್ತೀರಾ? ರೈತರಿಗೆ ನೀವು ಜಾಗ ಮಾತ್ರ ಯಾರಿಗೂ ಕೊಡೋಕ್ಕೆ ಹೋಗಬೇಡಿ, ಇಟ್ಕೊಂಡು ಎಷ್ಟಾಗುತ್ತೋ ಅಷ್ಟು ಇದು ಮಾಡ್ಕೊಂಡು ಹೋಗಿ. ನಿಮಗೆ ಆರೋಗ್ಯಕ್ಕೂ ಒಳ್ಳೆಯದು, ಅದರಲ್ಲೇ ಲಾಭ ಇರೋದು, ಸಂತೋಷವೂ ಅದರಲ್ಲೇ ಇರೋದು. ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಸಂತೋಷ. ಸೊ ಮುಂದೆ ಏನು ಪ್ಲ್ಯಾನ್ ಇದೆ ನಿಮಗೆ? ನಾವು ಆ ಕಡೆ ತೋಟಕ್ಕೆ ಹೋಗೋಕ್ಕಾಗಲಿಲ್ಲ, ಅದು ಇದೇ ಥರನೇ ಮಾಡಿದ್ದೀರಾ ಅನ್ಸುತ್ತಲ್ವಾ? ಸೊ ಹಾಗಾಗಿ ಅಲ್ಲೊಂದು 4 ಮಾವಿದೆ. ಪ್ಲ್ಯಾನ್ ಇರೋದು ಜೇನು ಪೆಟ್ಟಿಗೆ ಇಡೋಣ ಅಂತ. ಜೇನು ಪೆಟ್ಟಿಗೆ ಅದು ಬಿಟ್ಟರೆ ಇನ್ನೂ ಕಾಯಿ ಚೆನ್ನಾಗಿ ಪರಾಗಸ್ಪರ್ಶ ಎಲ್ಲ ಆಗಿ ನಿಮಗೆ ಅದು ಆಗುತ್ತೆ, ಜೇನು ಸಿಗುತ್ತೆ, ಜೇನುತುಪ್ಪನೂ ಸಿಗುತ್ತೆ. ಹೌದು. ಎಷ್ಟು ಇಡಬೇಕು ಅಂದ್ಕೊಂಡಿದ್ದೀರಾ? ಒಂದು 8-9 ಒಂದು ಇಡ್ಬೋದು. ನೀವು ಇನ್ನೊಂದು ಕೆಲಸ ಮಾಡ್ಬೋದು, ಹೂವಿನ ಗಿಡಗಳನ್ನ ಸ್ವಲ್ಪ ಹಾಕ್ಕೊಂಡ್ರೆ ಅದು ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ ಜೇನಿಗೆ. ಸೊ ತುಂಬ ಧನ್ಯವಾದಗಳು ಚಂದ್ರು ಅವರೇ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.